ಲಿಂಗಾಯತರು ವೀರಶೈವ ಲಿಂಗಾಯತರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ. ರಾಷ್ಟ್ರದ ವಿಚಾರ ಬಂದಾಗ ನಾವು ಎಂದೂ ಜಾತಿ ಮಾಡಿಲ್ಲ. ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನೇ ನಮ್ಮ ನಾಯಕತ್ವ ಒಪ್ಕೊಂಡಂಥ ಸಮುದಾಯ ಇದೆ. ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಅವರೊಬ್ಬರೇ ಯೋಗ್ಯರು ಅಂತೇಳಿ ಇಡೀ ಹಿಂದೂ ಸಮಾಜದಲ್ಲಿ ಇವರೇನು ಇಂಥವ್ರದ್ದು 2-3 ಮಂದಿ ಹಾರಾಡಿದ್ರೆ ಏನು ಆಗೋದಿಲ್ಲ. ಇಲ್ಲೆಲ್ಲ ಗುರ್ತದೆ. ಇದು ಯಾರ್ಯಾರು ಪೇಮೆಂಟ್ ತೊಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ, ಎಲ್ಲಿ ಪ್ರತಿಭಟನೆ ಮಾಡ್ಯಾರ, ನಾನು ಎಲ್ಲ ಗುರ್ತದೆ. ಹಿಂದಕ್ಕೊಮ್ಮೆ ಹೇಳಿದ್ದೀನಿ, ಹಿಂದೂ ನಾನು ಮಜ್ಜಾಪುರ ಹೇಳಿ, ಇವರು ದಿಂಗಾಲೇಶ್ವರ ಅಲ್ಲ ದಂಗಾಲೇಶ್ವರ. ಇವರಿಗೆ ಪೇಮೆಂಟ್ ಆದ ಕೂಡಲೇ ಪ್ರಾರಂಭ ಆಗ್ತದೆ. ಪೇಮೆಂಟ್ ಬಂದ್ ಆದ ಕೂಡ ಇವರು ಮೊದಲು ವಿನಯ್ ಕುಲಕರ್ಣಿ ಭಾಳಷ್ಟು ಬೈತಿದ್ರು. ಈಗ ಭಾಳ ಒಳ್ಳೆಯ ಸಾಂಪ್ರದಾಯ ಹೇಳಕತ್ತಾರೆ. ಯಾರು ಪೇಮೆಂಟ್ ಆಗೈತಿ ಏನೋ ಎಲ್ಲ ಹೊರಗೆ ಬೀಳ್ತದೆ. ಇವರಿಂದ ಪರಿಣಾಮ ಆಗ್ತದೆ ಅಂತೇನು BJP ನಾವು ಅಂಜೋ ಅವಶ್ಯಕತೆ ಇಲ್ಲ. ಎಲ್ಲಿ ಹಿಂದೆ ಮಾದೇವಿ ನಿಂತಿದ್ದಲ್ರಿ ಇಲ್ಲಿ ಲೋಕಸಭೆ, ಏನಾಯ್ತು ರೀ ಮಾದೇವಿ ರೇಟ್ ತೊಗೊಂಡ್ರಿ 10,000 ತೊಗೊಂಡ್ರು. ಇವರೊಂದು 5,000 ತಗೋತಾರೆ. ನೋಡ್ರಲ್ಲಿ ಹೋಗಿ ಕಣ್ಣೀರು ಹಾಕಿ ಪಾಪ. ಇವರು ಎಲ್ಲ ಒಬ್ಬ ಸ್ವಾಮೀಜಿಗಳಂದ್ರೆ ಧರ್ಮ. ಇವತ್ತು ನರೇಂದ್ರ ಮೋದಿ ಬರಲಿಲ್ಲ ಅಂದ್ರೆ ಇವತ್ತು ರಕ್ಷಣೆ ಮಾಡೋರು ಯಾರು ಅದಾರ ಈ ದೇಶನ? ಹಿಂದೂ ಸನಾತನ ಧರ್ಮ ರಕ್ಷಣೆ, ದೇಶ ರಕ್ಷಣೆ ಯಾರಿಂದ ಸಾಧ್ಯ? ಕಾಂಗ್ರೆಸ್ನಿಗೆ ಸಾಧ್ಯದೆ? ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಏನು ಹೇಳ್ತದೆ? ಅಲ್ಪಸಂಖ್ಯಾತರಿಗಾಗಿ ನಾವು ವಿಶೇಷ ಕಾನೂನು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೇನು? ಸೇಮ್ ನಮ್ಮ ಅಟ್ರಾಸಿಟಿ ಏನು, ನಾವು ಏನಾದರೂ ಮುಸ್ಲಿಮರಿಗೆ ಬೈಯುವುದು ಅಲ್ಲ, ಬರೀ ಕಣ್ಣು ನೋಡಿದ್ರೆ ಕೇಸ್ ಹಾಕ್ತಾರೆ ಅಂಥ ಕಾನೂನು ತರ್ತೀನಿ ಅಂತ ಅವ್ರ ಮ್ಯಾನಿಫೆಸ್ಟೋದಲ್ಲಿದೆ. ಆರ್ಟಿಕಲ್ 370 ಮತ್ತು ಕಾಶ್ಮೀರ ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ, ಬುಲ್ಡೋಸರ್ ಬಂದ್ ಮಾಡ್ತೀನಿ ಅಂತಾರೆ. ಅಂದರೆ ಇವರು ಒಮ್ಮೆ ಇನ್ನು 5 ವರ್ಷ ಕೊಟ್ಬಿಟ್ಟು ಪೂರ್ತಿ ಪಾಕಿಸ್ತಾನ ಮಾಡಿಬಿಡ್ತಾರೆ. ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಸೋದೇ ಎಷ್ಟೋ 240 ಕಾಂಗ್ರೆಸ್ ನಿಂದಿಸ್ಯಾರ. ಬಹುಮತ ಬೇಕಾದ್ರೆ 272 ಬೇಕು, 230 ನಿಮಿಷ. ಈಗ ಅದು ಬಹುಮತ ಯಾರು ಕೂಡ ಸರಿ ಅದ ರೀ. ಮಮತಾ ಬ್ಯಾನರ್ಜಿ ಕಡೆಕಾಗಿ ಹೋದ್ರು, ಇಲ್ಲಿ ನಿತೀಶ್ ಕುಮಾರ್ ಅವರು ಹೋದ್ರು, ಅಲ್ಲಿ ತಮಿಳುನಾಡದವರು ಹೇಳ್ಬೇಕು. ಈಗ ತಮಿಳುನಾಡದವ್ರಿಗೆ ಕಾಂಗ್ರೆಸ್ನವರು ನಾವು ಅದು ಯಾವುದು ಮೇಕೆದಾಟು ಅವ್ರು ಹೇಳ್ಬಿಟ್ರು, ಮೇಕೆದಾಟು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಹಿಂದಿ ಗೌರ್ಮೆಂಟ್ ಬಂದ್ರೆ ನಾವು ಮೇಕೆದಾಟಕ್ಕೆ ಪರ್ಮಿಷನ್ ಕೊಡಿಸ್ಬಿಡೋದು ತವ್ರು ಹೇಳ್ತಾರೆ. ಈಗೇನು ಡ್ಯಾನ್ಸ್ ಹೊಡೆದಿದ್ರಲ್ಲ ಅವರು, ಕಚ್ಚಾ ಬಾದಾಮ್ DK ಶಿವಕುಮಾರ್ ಈ ಕಡೆ ಹೋಗ್ತಿತ್ತು, ಈ ಕಡೆ ಹೋಗ್ತಿತ್ತು. ಅದು ರೋಡ್ ಮ್ಯಾಗ ನೋಡ ಊಟ ತುಂಬ ಆಟಾಡ್ತಿತ್ತು ರಾತ್ರಿ ಆದ್ಕೊಂಡು ಹೊರಗೆ. ಈಗ ಹೇಳಿ ಮೇಕೆದಾಟ ಮಾಡ್ತೀವಿ ತಮ್ಮಿದೆಯಾ DK ಶಿವಕುಮಾರ್ ಅವರು ಹೇಳಿ ನೋಡೋಣ. ನಾಳೆ ಕೇಂದ್ರ ಸರ್ಕಾರ ಹೇಳ್ತಾರೆ, ನಮ್ಮ ಯಾರೋ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಮೇಕೆದಾಟ ಮಾಡ್ತಾರೆ. ಅದೇನು ಇವ್ರೇನು ಇದು ಅಚ್ಚೂರು ಮಂತ್ರ ಮಾಡಲ್ಲ ಇವರು ಹೆಂಗೆ ಮಾಡ್ತಾರೆ? ಈ ತಮಿಳುನಾಡದವ್ರ ಸಪೋರ್ಟ್ ಇಲ್ಲಾರ್ದೇ ಇವರಂತೂ ಬರೋದಿಲ್ಲ. ಆ ಮಾತು ಬೇರೆ. ತಮಿಳುನಾಡು ಬಗ್ಗೆ ಹೇಳಿಸ್ರಿ ಸೋನಿಯಾ ಗಾಂಧಿ ಕಡೆಯಿಂದ. ನಾವು ಕರ್ನಾಟಕದಲ್ಲಿ ನೀವು ಲೋಕಸಭೆಗೆ ಇದು ಕೊಟ್ಟರಂದ್ರೆ ರಾಹುಲ್ ಗಾಂಧಿ ಹೇಳಿ, ಮಹಾಮೇಧಾವಿ ಜಗತ್ತಿನ 7ನೇ ಅದ್ಭುತ ವ್ಯಕ್ತಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿ ನಾವು ಮೇಕೆದಾಟ ಮಾಡ್ತೀವಿ ಅಂತ. ಸುಮ್ಮನೆ ಇವ್ರು ಮೆಜಾರಿಟಿನೂ ಬರೋದಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಕಾನೂನು ವ್ಯವಸ್ಥೆನೇ ಇಲ್ಲ. ಒಬ್ಬ ಹೋಮ್ ಮಿನಿಸ್ಟ್ರು ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೇಳ್ತಾರೆ. ಪ್ರೇಮ ಪ್ರಕರಣ ಇದ್ದರೆ ಪಾಪ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು, ಅವ್ರ ತಾಯಿನೇ ಯಾಕೆ ಕರ್ಸ್ತಿದ್ರು? ಇಷ್ಟು ಕಾಮನ್ ಸೆನ್ಸ್ ಇರಬೇಕಲ್ಲ ಒಬ್ಬ ಹೋಮ್ ಮಿನಿಸ್ಟ್ರಿಗೆ. ಎಲ್ಲ ನಮ್ದು ಕ್ಲಿಯರೆನ್ಸ್ ಕೊಟ್ಟಿವಲ್ರಿ ನಾವು. ಕೆಲಸ ಯಾರು ಸರ್ಕಾರ ಯಾರ್ದೈತ್ರಿ? ಮತ್ತೆ ಈ ಸರ್ಕಾರ ಏನು ಮಾಡಕತ್ತೈತ್ರಿ? ನೀವು ಫಾಲೋ ಅಪ್ ಇವ್ರು ಮಾಡ್ಬೇಕಾ ಯಾರು ಮಾಡ್ಬೇಕು? ನೋಡ್ರಿ, ಇದೇ ಹುಬ್ಬಳ್ಳಿ ಅನುಕೂಲತೆ. ರೈಲ್ವೆ ಮಾರ್ಗ ಏನಾಯ್ತು? ನಾನೇ ರೈಲ್ವೆ ರಾಜ್ಯ ಮಂತ್ರಿ ಇದ್ದಾಗ ರಂಗನಾಥ್ ಅವರು ಅದೇ ಹೇಳ್ತಿಲ್ಲ. ಫಾರೆಸ್ಟ್ ಎನ್ವೈರನ್ಮೆಂಟ್ ಸಮಸ್ಯೆ ಅಂದ್ರೆ ಇದೇ ಇದೆ. ಇದು ಇಡೀ ದೇಶದ್ದೇ ಸಮಸ್ಯೆ ಇದೆ. ಫಾರೆಸ್ಟ್ ಹುಬ್ಬಳ್ಳಿ ಅಂಕೋಲಂದ ರಂಗನಾಥರು ಅರಣ್ಯ ಮಂತ್ರಿ ಇದ್ರು. ಇನ್ನೂ ತನ ಸಿಗಲಿಲ್ಲ. ಏನೋ ಹುಬ್ಬಳ್ಳಿ ಅಂಕೋಲ ಕೊಡ್ತಾರೆ.
ಯಾವುದು ಮಹದಾಯಿದು ಒಂದು ಹಂತದಾಗ ಏನು ನಮ್ಮ ಜಲಸಂಪನ್ಮೂಲ ಇಲಾಖೆ ನಾವು ಕ್ಲಿಯರ್ ಮಾಡಿ ನಮ್ಮ ಸರ್ಕಾರ ಇದ್ದಾಗ ನಾವು ಯಾವ್ದು ಕೊಟ್ಟೆ ಕೊಡ್ತೀರಿ ಮತ್ತೆ ನಮ್ದೇ ಸರ್ಕಾರ ಬರ್ತದೆ. ನೀವು ಮೇಕೆದಾಟದ ಏನನ್ನೋದು ಹೇಳಿ ಮೊದಲ ಕಳೆದ MLA ಚುನಾವಣೆ ಸಂದರ್ಭದಲ್ಲಿ ಮೋದಿಯವರು ಇದೇ ಹೇಳಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ 3 ರಾಜ್ಯದ CM ಕರೆಸಿ ಮಾತುಕತೆ ರಾಜಿ ಅದನ್ನ ಮಾಡ್ಯಾರಿ ನಮ್ಮವರು. ಕರ್ನಾಟಕ ಮುಖ್ಯಮಂತ್ರಿ ಬಂದ್ರೇನು ಆ ಇದ್ರಾಗ ಬಂದ್ರೆ ಇದು ಆಹ್ವಾನ ಇನ್ವೈಟ್ ಆದ್ರೂ ಮಾಡ್ಬೇಕು. 3 ರಾಜ್ಯದ ಮುಖ್ಯಮಂತ್ರಿ ಆ ಥರ ಪ್ರಕ್ರಿಯೆ ಆಗಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಹಾಗೆ ಬಿಡುತ್ತೆ ಅಂತೇಳಿ ಎಲ್ಲ ಹುಬ್ಬಳ್ಳಿ ಧಾರವಾಡ ವಿಜಯೋತ್ಸವ ಆಚರಿಸಿದ್ರು. ಯಡಿಯೂರಪ್ಪ ಅವಾಗ ಒಂದು ಆರ್ಡರ್ ಕೊಟ್ಟಿತ್ತು, ಆರ್ಡರ್ ಪ್ರಕಾರ ಮಾಡಿತ್ತು ಅಷ್ಟೇ. ಅದನ್ನ ಅವಾಗ ಒಂದು ಮೇಜರ್ ಹರ್ಡಲ್ ಇದ್ದಿದ್ದಲ್ಲ. ಪ್ರಹ್ಲಾದ್ ಜೋಶಿಯವರು ಮತ್ತು ಎಲ್ಲ ನಮ್ಮ ಸಚಿವರೆಲ್ಲ ಸೇರಿಸಿ ಒಟ್ಟರು ಹೋಗಿ ಮಾತಾಡಿದ ಮುಖಾಂತರ ಕೇಂದ್ರದಾಗ ಏನು ಮೇಜರ್ ಪ್ರಾಬ್ಲಮ್ ಆಗ್ತಾಯಿತ್ತು ಅದನ್ನು ಕ್ಲಿಯರ್ ಮಾಡಿತ್ತು. ವಿತ್ ಪ್ರೂಫ್ ಕೊಟ್ಟೇವೆ. ನಾವೇನು ಅದನ್ನ ಹಂಗೆ ಹೇಳಿ ಏನೋ ಮಾಡುವಂಥದ್ದಾಗಿಲ್ಲ. ಪ್ರಹ್ಲಾದ್ ಜೋಶಿಯವರು ತೊಗೊಂಬಂದು ಏನೋ ಮಾಡುವಂಥದ್ದಾಗಿಲ್ಲ. ಪ್ರಹ್ಲಾದ್ ಜೋಶಿಯವರು ತೊಗೊಂಬಂದು ಕಾಪಿ ಸತಕ್ಕೆ ತಂದು ಕ್ಲಾರಿಫಿಕೇಶನ್ ಮಾಡಿದ ಮೇಲೆ ಒಂದು ಹಂತದ ಏನು ಪ್ರಕ್ರಿಯೆ ಇತ್ತು ಅದರ ಪರಿಪೂರ್ಣ ಮಾಡುವಂಥ ಕೆಲಸ ಆಗಿತ್ತು. ಕೇಂದ್ರ ಸರ್ಕಾರದಿಂದ 100% ನಾವು ಮಾಡ್ತೀವಿ. ಅದರಲ್ಲಿ ಏನೋ ಕ್ಲಿಯರೆನ್ಸ್ ನೋಡ್ರಿ, ಎಷ್ಟೋ ಕ್ಲಿಯರೆನ್ಸ್ಗಳು ಇಂಥವು. ಕೆಲವೊಂದಂತರೂ ಕ್ಲಿಯರೆನ್ಸ್ ಇಲ್ಲಾರ್ದನ ಕೆಲವೊಂದು ಕೆಲಸಗಳು ಮಾಡ್ಯಾರ, ಅದನ್ನೂ ನಡೆದದ. ಗೆಜೆಟ್ ಆಗೋದು ಮತ್ತೆ ಒಂದು 2-3 ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ನವರು ಜನರಿಗೆ ಮೋಸ ಮಾಡಿದ್ರು, ಅವ್ರ ಮನೆ ಪೊಲೀಸರು ತಕ್ಕ ಶಿಕ್ಷೆ ಆಯಿತು. ನೀವು ಅದೇ ದಾರಿಯಲ್ಲಿ ತುಳಿದ್ರೆ ಅವ್ರಿಗೂ ವ್ಯತ್ಯಾಸ ಇಲ್ಲ. ನಮ್ಮವ್ರು ತುಳಿದಲ್ಲ. ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವರು ಕಂಟಿನ್ಯೂ ಆಗಿ ನಮ್ಮ BJP ಅವರು ಕಂಟಿನ್ಯೂ ಫಾಲೋ ಅಪ್ ಮಾಡ್ಲಕತ್ತಾರೆ. ನೋಡಿ, ಈ ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟ್ ಸಮಸ್ಯೆ ಏನು ಸುಪ್ರೀಂ ಕೋರ್ಟ್ನಾಗ ನಮ್ಮದೇ ಒಂದು ಕಾರ್ಖಾನೆ ಇದೇ ಸಮಸ್ಯೆ ಬಂದು ಈಗ ನೀನು ನಿಂತೈತಿ. ಕಾರ್ಖಾನೆ ರೆಡಿ ಆಗೈತಿ. ಅಲ್ಲಿ ಒಬ್ಬ ಯಾವನೋ ಒಬ್ಬ NGO ಹೋಗಿ ಸ್ಟೇ ತೊಗೊಂಡು ನಾನು ಈಗ ನಾವು ಏನೂ ಮಾಡಕ್ಕೆ ಬರ್ದಲ್ಲ. ಚಾಲೂ ಮಾಡ್ಬೇಕಂದ್ರೆ ಕೋರ್ಟ್ನಾಗ ಅದು ಕ್ಲಿಯರ್ ಆಗಬೇಕು. ಈ ನಾಳೆ ನಾಡ್ದು ಅದು ಕೇಸ್ ಐತಿ. ಕೆಲವೊಂದು ಏನಾಗ್ತಾವ್ರಿ, ಈ NGOಗಳದಾವ ದೇಶನಾಗ, ಅವ್ರು ಏನೇನೇನೋ ಒಂದು ಆಯ್ಕೆ ಆಗಿ ಇಟ್ಟಿರ್ತಾರೆ. ಆ ಭಯನೇ ಇಲ್ಲ ಅಂದಮೇಲೆ ರಾಜ್ಯಪಾಲರ ಜವಾಬ್ದಾರಿ ಆಗ್ತದೆ. ಇದ್ರ ಬಗ್ಗೆ ಸರ್ಕಾರ ಸಂಪೂರ್ಣ ಕೇಂದ್ರ ಸರ್ಕಾರಕ್ಕೆ ಈ ಒಂದು ವರದಿ ಕೊಡೋದ್ರ ಮೂಲಕ ಇದೇ ರೀತಿ ಚುನಾವಣೆ ಆಗುವಾಗ ಇನ್ನೂ ಎಷ್ಟು ಕೊಲೆ ಆಗ್ತಾವು, ಇನ್ನೂ ಎಷ್ಟು BJP ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಾರೋ ಅಂದರೆ ಒಂದು ಕಡೆ ಅವ್ರಿಗೆ ಸಂಪೂರ್ಣ ಕಾಂಗ್ರೆಸ್ನವ್ರು ಹತಾಶೆ ಆಗಿದ್ದಾರೆ. ಲೋಕಸಭೆಯಲ್ಲಿ ಗೆಲ್ಲದೆ ಇದ್ರೆ ಅವರ ಕುರ್ಚಿ ಹೋಗ್ತದೆ ಸಿದ್ದರಾಮಯ್ಯನವ್ರಿಗೆ, ಇವ್ರ ಕುರ್ಚಿ ಹೋಗ್ಲತ್ತಾರೆ DK ಶಿವಕುಮಾರ್. ಇವರಿಬ್ಬರ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೇಳ್ತಾರೆ DK ಶಿವಕುಮಾರ್. ಬಹಳ ಒಳ್ಳೆಯ ಒಂದು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಎಲ್ಲಿದೆ? ಎಷ್ಟು ಪ್ರಕರಣಗಳಾಗ್ತಾ ಇವೆ? 48 ಗಂಟೆಯಲ್ಲಿ 8 ಕೊಲೆಗಳು. ಅದು ನಿರಂತರ ನಡೆದೇ ಬಿಡ್ತದೆ. ಇವತ್ತು ನೋಡ್ರಿ, ನಿನ್ನೆ ಪ್ರಕರಣನೇ. ಇದನ್ನ ತಕ್ಷಣ ಅದು ಏನೇನು ಎಲ್ಲರೂ ಅಲ್ಲೇ ಸುಪ್ರೀಂ ಕೋರ್ಟ್ ನಮ್ಮ ಕಡೆ ಹೇಳಿದೆ, ರೂಲಿಂಗ್ ಇದೆ. 3 ತಿಂಗಳೊಳಗಾಗಿ ಇಂಥ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ಇದಾಗಿ ತೀರ್ಪು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತೇಳಿ ಈ ರಾಜ್ಯ ಸರ್ಕಾರ ಇವತ್ತು ನೀನು ಹೇಳಿದ್ದಾರೆ ನಮ್ಮ ಸಂತೋಷ್ ಲಾಡ್ ಅವರು. ನಾವು ಎನ್ಕೌಂಟರ್ ಮಾಡುವಂಥದ್ದಕ್ಕೆ ಅನಿವಾರ್ಯ ಆಗ್ತದೆ. ಮಾಡಿ ತೋರಿಸಿ, ಎನ್ಕೌಂಟರ್ ಮಾಡಿಸ್ರಿ. ಒಂದರೆ ಅವ್ರು ಯಾರ ಮನೆ ಇದು ಅವ್ರನ್ನ ಬುಲ್ಡೋಸರ್ ಹಚ್ಚಿರಿ. ನಿಮ್ಮ ಸರ್ಕಾರ ಜಾತ್ಯತೀತ ಐತಲ್ಲ, ಇವತ್ತು ನಮ್ಮ ಒಂದು ಹೆಣ್ಮಗಳಿಗೆ ಹಿಂಗಾಗಿದ್ದೆಲ್ಲ ನೀವು ತೋರಿಸ್ರಿ. ನೀವು ಜಾತ್ಯತೀತ ಅಂದ್ರೆ ಬರೀ ಮುಸ್ಲಿಮರ ಪರವಾಗಲ್ಲ, ಎಲ್ಲ ಪೂರ್ಣ ಎಲ್ಲ ಸಮುದಾಯದ ಪರವಾಗಿ ಸರ್ಕಾರ ಇರಬೇಕು ಹೊರತು ಬರೀ ಮುಸ್ಲಿಮರ ಪರವಾಗಿ ಇದ್ರೆ ಅದೇ ಒಂದು ಜಾತ್ಯತೀತ ಆಗೋದಿಲ್ಲ. ಸಂತೋಷ್ ಲಾಡ್ ಅವ್ರು ಹೇಳ್ದಂಗೆ ಸರ್ಕಾರ ನಡೀಲಿ, ಅವರೇ ಮಾಡಿ ತೋರಿಸ್ಲಿ. ಸಂತೋಷ್ ಲಾಡ್ ಅವ್ರು ದೊಡ್ಡ ದೊಡ್ಡ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಈ ಉಸ್ತುವಾರಿ ಸಚಿವರಿದ್ದಾರೆ, ಆದೇಶ ಕೊಡಲಿ, ಮುಖ್ಯಮಂತ್ರಿಗೆ ಹೇಳಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಕಾರ್ಪೊರೇಟರು, BJP ಅಂತಾರಲ್ಲ. ಕನಿಷ್ಠ ಒಬ್ಬ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟ್ರು ತಮ್ಮ ಕಾರ್ಪೊರೇಟರ್ಗೆ ಏನಾಯ್ತು ಏನಿಲ್ಲ ಸಾಂತ್ವನ ಹೇಳಿ. ಇಷ್ಟು ಸೌಜನ್ಯ ಇಲ್ಲ ಅಂದ್ರೆ ಇವ್ರಿಗೆ ಫೋನ್ ಹಚ್ಚಿದ್ರೆ ಮತ್ತೆ ಅದು ಮುಸ್ಲಿಮರಲ್ಲಿ ತಪ್ಪು ತಿಳ್ಕೋತಾರೆ ಅನ್ನುವಂಥ ಒಂದು ಏನು ವಾತಾವರಣ ತಯಾರಾಗಿದೆ. ಇದು ಈ ಸರ್ಕಾರ
ಇದೇ ರೀತಿ ಮುಂದುವರೆದರೆ ಈ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ನಮ್ಮ ಮುಂದಿದೆ. ಈಗ ಅದನ್ನೇ ನಾವು ಮಾತಾಡಿದ್ದೇನೆ. ರಾಜ್ಯಪಾಲರ ಎಲ್ಲ ಇಲ್ಲಿವರೆಗೆ ಎಷ್ಟು ಪ್ರಕರಣ ಆಗಿವೆ, ಕೊಲೆಗಳು, ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ, BJP ಕಾರ್ಯಕರ್ತರ ಮೇಲೆ ಏನಾಗಿದೆ ಈ ಸರ್ಕಾರ ಬಂದ ಪಾಕಿಸ್ತಾನ ಧ್ವಜ ಹಾರಿಸಿದಂಥದ್ದು, ಅದು ಶಿರ್ಸಿಯಲ್ಲಿರ್ಬೋದು, ಅದು ಬೆಳಗಾವಿಯಲ್ಲಿರ್ಬೋದು. ಅದೇ ರೀತಿ ನಿನ್ನೆನೆ ನೋಡ್ರಿ DK ಸುರೇಶ್ ಒಬ್ಬ ದೇಶ ವಿಭಾಗ ಮಾಡ್ಬೇಕಂತ ಒಬ್ಬ DK ಸುರೇಶ್ ಇವತ್ತು ಅವ್ರ ಮುಂದೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ. ಅದಕ್ಕೆ ಏನಾದ್ರು ರಿಪ್ಲೈ HM ರೇವಣ್ಣ ಹೋದಾರೆ, ಅವ್ರು ಹೋದಾರೆ. ಅದಕ್ಕೆ ಏನಾದ್ರು ಒಂದು ಹೇಳ್ಬೇಕಲ್ಲ, ಇಂಥದ್ದು ಮಾಡ್ತಿದ್ರೆ ಗೆಟೌಟ್ ಅಂತ ಹೇಳ್ಬೇಕು. ಏನೂ ಇಲ್ಲ, ಸುಮ್ಮನೆ ಇದ್ರು. ಅಂದ್ರೆ ಇವರೇ ಕೂತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥದ್ದು ಒಂದು ವ್ಯವಸ್ಥೆ ಬಂದಿದೆ. ಅಂದ್ರೆ ಇದರ ಅರಾಜಕತೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಶಿವಮೊಗ್ಗ ಲೋಕಸಭೆಯಲ್ಲಿ ಏನು ನಡೆದಿದೆ ಏನಿಲ್ಲ ಅನ್ನೋಂಥ ಗೊತ್ತಿಲ್ಲ. ಸುಮ್ಮನೆ ನಾನು ಅದ್ರ ಬಗ್ಗೆ ಏನೋ ನಾನು ಕಮೆಂಟ್ ಮಾಡೋದಿಲ್ಲ. ಗುರ್ತಾಗೋದಿಲ್ರಿ ಒಳಗ ಅದು ಹೇಗಿರ್ತೈತಿ. ಕೆಲವೊಂದು ಲೋಕಸಭೆಯಲ್ಲಿ ನಮ್ಗೆ ಹತ್ತುದಿಲ್ಲ ಏನಾಗ್ತೈತೆ ಅನ್ನೋದು. ನಾವೇನು ನಿರೀಕ್ಷೆ ಸೋಲ್ತಾನೆ ಕೆಲವು ಮಂದಿ ಅಂತಿರ್ತಾರೆ. ಅವನೇ ಒಂದು 2 ಲಕ್ಷ ಲೀಡ್ ಹಾಕ್ಸ್ಬಿಡ್ತಾರೆ. ಅದೇನು ಈ ಲೋಕಸಭಾದಾಗ ಜನರದ್ದು ಟ್ರೆಂಡೇ ಬೇರೆ ಐತಿ. ನಾನು ಇವತ್ತು ಹೇಳ್ತೀನಿ, ಪ್ರಹ್ಲಾದ್ ಜೋಶಿ 100% ಹಾಕ್ಸ್ಬೇಕು. ಅದ್ರಾಗ ಏನೂ ಡೌಟ್ ಇಲ್ಲ. ಯಾವ ಸ್ವಾಮಿಗಳಿಂದರಲ್ಲಿ ಎಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಎಲ್ಲ ದೇಶನಾಗ ಜಗತ್ತಿನಾಗ ಏನು ನಡೆದಕ್ಕೆ ನೋಡ್ತಾರೆ. ನಿನ್ನೆ ಘಟನೆ ಸರ್ ಇದು ಎಂಟ್ರದ್ದು ಅಂಥ ವಾತಾವರಣ, ಭಯದ ವಾತಾವರಣ ತಯಾರಾಗೈತೆ ಕರ್ನಾಟಕದಲ್ಲಿ. ಇಷ್ಟೆಲ್ಲ ನೋಡಿದ ಮ್ಯಾಗೂ ಯಾರು ಬೇಕಾದವ್ರಿಗೆ ಓಟ್ ಈಗ ಜನ ಹಾಕೋದಿಲ್ರಿ. ಹಂಗೆ ನಾವೇನು ಲಾಭ ಪಡೆಯತ್ತ ನಾವು ಹೇಳೋದಿಲ್ಲ. ನಾವು ಪಡೆದೇ ಇಲ್ಲ. ನಾವು ಯಾರ್ದೋ ಮನಿ ಹಾಳಾಗಲಿ ನಮ್ದು ಉದ್ಧಾರ ಆಗಲಿ ಅಂತ ಅನ್ನೋರು ನಾವಲ್ಲ. ಅಂದ್ರೆ ಘಟನೆಗಳು ಮನುಷ್ಯನ ಮಾನಸಿಕತೆ ಮೇಲೆ ಭಾಳ ದೊಡ್ಡ ಆಘಾತ ಆಗಿದೆ. ಎಲ್ಲರೂ ಚಿಂತನೆ ಮಾಡೋಂಥದ್ದಾಗಿದೆ. ಇಲ್ಲಾಂದ್ರೆ ಹಿಂಗೆ ಆದ್ರೆ ಮುಂದೆ ಗತಿ ಏನು ಅನ್ನೋಂಥದ್ದು ಇವತ್ತು ಅವ್ರ ಮನೆಗಾಗೈತೆ ರೀ. ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳ ಸತ್ರೂ ಸಹಿತ ಕಾಂಗ್ರೆಸ್ನವರು ಅದು ವೈಯಕ್ತಿಕ ಅವ್ರ ಲವ್ ಜಿಯಾದ ಅವ್ರು ಪ್ರೀತಿ ಮಾಡ್ತಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರಂದ್ರೆ ಈ ರಾಜ್ಯದ ಜನ ಏನು ಸುಮ್ಮದಾರೆ? ಅವ್ರಿಗೇನು ತಿಳಿದಿಲ್ಲ ರಾಜ್ಯದಲ್ಲಿ ಇಂಥದ್ದೆಲ್ಲ ಘಟನೆ ಆದ. ಅದಕ್ಕೆ ನಾವೇನು ಅದಕ್ಕೆ ನೋಡ್ರಿ ನಾವು ಹೋಗಿ ಅದಕ್ಕೆ ಪ್ರಚೋದನೆ ಮಾಡಕತ್ತಿಲ್ಲ, ತನಿಖೆ ಮಾಡತ್ತೀವಿ, ಅವ್ರಿಗೆ ಗಲಿಗೇರಿಸ್ತೀವಿ. ಈ ಸರ್ಕಾರ ಮಾಡಬೇಕಲ್ಲ. ನೀವು ನಿಜವಾಗಿನೇ ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡ್ತಿದ್ರೆ ನೀವು ಆ್ಯಕ್ಷನ್ ಏನು ತೊಗೊಂಡ್ರಿ ಹೇಳ್ರಿ. ನೀನೇ ಬಂದ್ರಿ ಕಣ್ಣೀರು ಹಾಕಿದ್ರಿ, ಉಸ್ತುವಾರಿ ಮಂತ್ರಿನೂ ಕಣ್ಣೀರು ಹಾಕ್ಯಾರ ಕಾಣುತ್ತೆ. ಬರೀ ಇವೆಲ್ಲ ನಾಟಕ ಕಂಪನಿ ಇವೆಲ್ಲ ಕಣ್ಣೀರು ಸುಮ್ಮನೆ ಬರ್ತದನ್ರಿ. ನೋಡ್ರಿ ಕಣ್ಣೀರ ಭಾಳ ದುಃಖ ಆಗಿ ಕಣ್ಣೀರು ಹಾಕಿದ್ರೆ ಕಣ್ಣಂತೂ ಸೋರ್ತೈತಿ, ಮೂಗನಂದು ಸೋರ್ತೈತಿ. ಅವ್ರು ಕಣ್ಣಂದು ಸೋರಿಲ್ಲ, ಮೂಗನಂದು ಸೋರ. ಅದು ನೀವು ವಿಡಿಯೋ ನೋಡ್ರಿ ಪಕ್ಕ. ಧನ್ಯವಾದಗಳು. ಜ್ಯೋತಿಷಿ ಅಲ್ಲ, ನಾ ಇಷ್ಟು ಬರ್ತಾವ ಅಂತ ಹೇಳೋದಿಲ್ಲ. ನಮ್ಮ ಪಕ್ಷ ಇವತ್ತು ದೇಶದಲ್ಲೇ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದಿದೆ. ನಮ್ಮ ಕಾರ್ಯಕರ್ತರ ಪರಿಶ್ರಮ, ನಮ್ದೆಲ್ಲ ಪರಿಶ್ರಮ, ನಮಗೆ ವಿಶ್ವಾಸ ಇದೆ. ನಾವು ಹೆಚ್ಚಿನ ಸೀಟನ್ನು ಗೆಲ್ತೀವಿ. ಆದರೆ ಈಗ ನಾನು ಹೇಳುವಂಥ ಸ್ಥಿತಿಯಲ್ಲೇ ಇನ್ನು ಈಗ ನಾಮಿನೇಷನ್ ವಾಪಸ್ ತಗೋದು ಮುಗಿದದ. ಈಗ ಒಂದು ಕಡೆ ನಾಮಿನೇಷನ್ ಕೊಡೋದು ನಡೆದದ. ಇದು ಇನ್ನೂ ಪಕ್ವವಿಲ್ಲ. ಆದರೆ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬಂದು ನಾವು ನರೇಂದ್ರ ಮೋದಿ ಅವ್ರಿಗೆ ಮತ ಹಾಕ್ತೀವಿ ಅಂತಂದರೆ 90% ಜನ ಹೇಳ್ತಾ ಇದ್ದಾರೆ. ಅದ್ರ ಮ್ಯಾಗಿಂದ ತಿಳ್ಕೊಬೇಕು. ಇವತ್ತು ಈ ಚುನಾವಣೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲೇ ಇದೆ. ನೋಡ್ರಿ, ನರೇಂದ್ರ ಮೋದಿ ಅಂದ್ರೆ ಕ್ಯಾಂಡಿಡೇಟ್ ಅಂದ್ರೆ ನಾನು ಒಬ್ಬ ಮೋದಿ ಪರಿವಾರ. ನಾ ಹೇಳ್ತೀನಿ ಕೇಳಿ, ನಾನು ಒಬ್ಬ ಮೋದಿ ಆ ಪರಿವಾರನಾಗ ಬಂದ್ರಲ್ಲ. MP ಬಂದ್ರು, ನಾನು ಬಂದೆ. ಮೋದಿಯವರು ಅನ್ನೋಂಥ ಫೇಸ್ ನಮ್ಗೆ ಐತಿ. MP ಒಳ್ಳೆ ಕೆಲಸ ಮಾಡ್ಯಾರ. ಇಷ್ಟೆಲ್ಲ ಸ್ಕೀಮ್ಗಳು ಬಂದಾವಲ್ರಿ 10 ವರ್ಷನಲ್ಲಿ. ನೋಡ್ರಿ, ನಂದು ಎಷ್ಟು ಕಾಲು ಚಾಚೈತೆ ಅಷ್ಟು ಹಾಸಿಗೆ ಕಾಲು ಚಾಚ್ತೀನಿ. ಅಲ್ಲೇ 3 ಮಂದಿ ದೊಡ್ಡವರು ಅದಾರ.
ಅವ್ರು ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋ ಮುಂದೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರು ನಮ್ದೇನು ಕೆಲಸ ಐತೆ